ಮಾಲ್ ಆಫ್ ಏಷ್ಯಾ ಕಡೆಯಿಂದ ನಮ್ಮ ಪ್ರತಿನಿಧಿ ಶಾಂತಕುಮಾರ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಾಂತಕುಮಾರ್, ನಾವು ನೋಡ್ತಾ ಇದ್ದೀವಿ ಆ ಕಡೆ ಭಾಗದಲ್ಲಿ ಮಾಲ್ ಬಂದಿದ್ದು ಇಡೀ ಆ ಕಡೆ ಭಾಗ ನರಕ ಆಗಿಬಿಟ್ಟಿದೆ. ಓಡಾಡೋಕ್ಕಾಗಲ್ಲ, ಬರೋಕ್ಕಾಗಲ್ಲ ಅಂತ ಒಂದು ಸ್ಥಿತಿ. ಎಂಥ ಯೋಗ್ಯತೆ ಇಲ್ಲದವ್ರು ಇರು ಅಂತಂದರೆ ಅಲ್ಲಿ ಪಾರ್ಕಿಂಗಿಗೂ ಕೂಡ ಒಂದು ಲೆಕ್ಕದಲ್ಲೊಂದು ವ್ಯವಸ್ಥೆ ಮಾಡಿಲ್ಲ. ಅಂಥ ಒಂದು ದರಿದ್ರ ವ್ಯವಸ್ಥೆಯಲ್ಲಿರುವಂಥದ್ದು. ಅವರಿಗೆ ಕನ್ನಡ ಬೋರ್ಡ್ ಹಾಕೋಕ್ಕೆ ರೋಗ ಬೇರೆ. ಅವರಿಗೆ ಏನಂತ ಇವ್ರ ಸಮಸ್ಯೆ ಏನು ಇವ್ರದ್ದು? ಈಗಾಗಲೇ ಏನು ಕರ್ನಾಟಕದಲ್ಲಿ 60% ಕನ್ನಡವನ್ನು ಬಳಕೆ ಮಾಡಬೇಕು ಅಂತ ಒಂದು ಆದೇಶ ಕೂಡ ಸರ್ಕಾರ ಮಾಡಿತ್ತು. ಪಾಲಿಕೆ ವ್ಯಾಪ್ತಿಯಲ್ಲಿ ಪಾಲಿಕೆ ಕೂಡ ಈ ಒಂದು ಆದೇಶವನ್ನು ಮಾಡಿತ್ತು. ಆದರೆ ಅದನ್ನು ಗಾಳಿಗೆ ತೂರಿದ್ದಂಥ ಒಂದಷ್ಟು ಅಂಗಡಿ ಮತ್ತು ಮಾಲ್ ಮುಂಗಟ್ಟು ಮಾಲೀಕರಿಗೆ ಈಗ ಕರವೇ ಬಿಸಿಯನ್ನು ಮುಟ್ಟಿಸ್ತಾ ಇರುವಂಥದ್ದು. ನಾನೀಗ ಮಾಲ್ ಆಫ್ ಏಷ್ಯಾದ ಮುಂಭಾಗದಲ್ಲಿ ಇದ್ದೀನಿ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಇದ್ರ ಮುಂಭಾಗದಲ್ಲಿ ಒಂದು ದೊಡ್ಡ ಬೋರ್ಡ್ ಇದೆ. ಈ ಬೋರ್ಡಲ್ಲಿ ಅಕ್ಷರ ಸಹ ಇಂಗ್ಲೀಷ್ ಪದಗಳೇ ತುಂಬಿ ಹೋಗಿರುವಂಥದ್ದು. ಎಲ್ಲ ಒಂದು ಕಡೆ ಆ ಕಾಟಾಚಾರಕ್ಕೆ ಕೊನೆಯ ಭಾಗದಲ್ಲಿ ಮಾಲ್ ಆಫ್ ಏಷ್ಯಾ ಅನ್ನೋ ಒಂದು ಪದವನ್ನು ಕನ್ನಡದಲ್ಲಿ ಹಾಕಿರ್ತಕ್ಕಂಥದ್ದು. ಇದು ಈಗ ಆ ಕರವೇ ಕಾರ್ಯಕರ್ತರ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ. ಇನ್ನು ಈ ಹಿಂದೆ ಕೂಡ ಈ ಒಂದು ಮಾಲ್ನಲ್ಲಿ ಕನ್ನಡವನ್ನು ಬಳಸಿಲ್ಲ ಅಂತ ಕರವೇ ಕಾರ್ಯಕರ್ತರು ಒಂದಷ್ಟು ಆಕ್ರೋಶವನ್ನು ಹೊರ ಹಾಕಿದ್ರು, ಮತ್ತೆ ಪ್ರತಿಭಟನೆಯನ್ನು ಕೂಡ ಮಾಡೋ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಒಂದು ಬಿಗಿ ಭದ್ರತೆಯನ್ನು ಈ ಒಂದು ಮಾಲ್ಗೆ ಒದಗಿಸಿರುವಂಥದ್ದು. ನೀವು ಗಮನಿಸ್ತಾ ಇದ್ದೀರಾ, ಈಗಾಗಲೇ ಮಾಲನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡೋ ಮೂಲಕ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಿ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಮುಂಜಾಗ್ರತಾ ಕ್ರಮವನ್ನು ವಹಿಸಿರುವಂಥದ್ದು. ಇನ್ನು ಬೆಳಿಗ್ಗೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಇಲ್ಲಿ ಬಿಟ್ಕೊಂಡು ಯಾವುದೇ ಕ್ಷಣದಲ್ಲಿ ಕರವೇ ಕಾರ್ಯಕರ್ತರು ಅಟ್ಯಾಕ್ ಮಾಡೋ ಚಾನ್ಸಸ್ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿರ್ತಕ್ಕಂಥ ಪೊಲೀಸರು ಈಗಾಗಲೇ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಇನ್ನು ಬೆಳಿಗ್ಗೆ ಒಂದಷ್ಟು ಕಾರ್ಯಕರ್ತರು ಈ ಒಂದು ಮಾಲ್ನ ಮುಂಭಾಗ ಕೂಡ ಜಮಾಯಿಸಿದ್ರು. ಅವ್ರನ್ನ ವಾಪಸ್ ಕಳಿಸೋ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ರು. ಇನ್ನು ರಸ್ತೆಯಲ್ಲಿ ನಿಂತ್ಕೊಂಡು ಬರುವಂತ ಗ್ರಾಹಕರು ಏನಿದ್ದಾರೆ ಅವರು ಕೂಡ ಮಾಲ್ ಬಂದಿದೆ ಹೋಗಿ ಅಂತ ಹೇಳ್ತಾ ಇರುವಂತ ದೃಶ್ಯಗಳು ಕೂಡ ಆ ಮಾಲ್ನ ಮುಂಭಾಗದಲ್ಲಿ ಕಂಡು ಬರ್ತಾ ಇದೆ. ಇನ್ನು ಸಾಕಷ್ಟು ಮಾಲ್ ಬಂದ ಬಳಿಕ ಈ ಭಾಗದ ಜನರಿಗೆ ಅದರಲ್ಲೂ ಟ್ರಾಫಿಕ್ ನ ಸಮಸ್ಯೆ ಕೂಡ ಎದುರಾಗ್ತಾ ಇತ್ತು. ಅದ್ರ ಜೊತೆಯಲ್ಲಿ ಕನ್ನಡವನ್ನ ಹಾಕಬೇಕು ಅಂದಾಗ ಇದನ್ನ ವಿರೋಧಿಸಿ ಮಾಲ್ನ ಮಾಲೀಕರು ಕೂಡ ಕೋರ್ಟ್ನ ಮೆಟ್ಟಿಲನ್ನು ಏರಿದ್ರು. ಇದೀಗ ಕರವೇ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಸದ್ಯ ಇಲ್ಲಿ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆ ನಡೆದ ರೀತಿಯಲ್ಲಿ ಕಾಕಿ ಕಟ್ಟೆಚ್ಚರವನ್ನು ವಹಿಸಿದೆ. ಸದ್ಯ ಕರವೇ ಕಾರ್ಯಕರ್ತರು ಇಲ್ಲಿಗೂ ಕೂಡ ಬರುವ ಸಾಧ್ಯತೆಗಳು ಇರೋದ್ರಿಂದ ಈಗಾಗಲೇ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡಿರುವಂಥದ್ದು. ಬೆಳಿಗ್ಗೆ ಅಷ್ಟೇ ಕಮಿಷನರ್ ಕೂಡ ಭೇಟಿ ನೀಡಿ ಇಲ್ಲಿರ್ತಕ್ಕಂಥ ಭದ್ರತೆಯನ್ನು ಪರಿಶೀಲನೆ ಮಾಡಿದ್ದಾರೆ. ಸದ್ಯ ಇಲ್ಲಿ ಯಾವುದೇ ಕ್ಷಣದಲ್ಲಿ ಆಗಬಹುದಾದಂಥ ಅನಾಹುತಗಳನ್ನ ತಡೆಗಟ್ಟೋದಕ್ಕೆ ಈಗಾಗಲೇ ಕಾಕಿ ಪಡೆ ಅಲರ್ಟ್ ಆಗಿರ್ತಕ್ಕಂಥದ್ದು. ರಂಗನಾಥ್, ಓಕೆ, ನೀವು ಸಂಪರ್ಕದಲ್ಲಿ ಮಾಲ್ ಆಫ್ ಏಷ್ಯಾದ ಕಥೆಯನ್ನು ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಅಷ್ಟೊಂದು ದೊಡ್ಡ ಮಾಲನ್ನು ಕಟ್ಟಿ ನೆಟ್ಟಿಗೆ ರಸ್ತೆಗೆ ಬಿಟ್ಟಿಲ್ಲ ಅವರು. ವೆಹಿಕಲ್ಗಳನ್ನು ಬೇಕಾಬಿಟ್ಟು ನಿಲ್ಲಿಸಿ ಹೋಗ್ತಾರೆ. ಒಂದು ಕಡೆಗೆ ಆ ಸ್ಥಿತಿ, ಇನ್ನೊಂದು ಕಡೆಗೆ